Hello friends, welcome back to Vijay Purva. KPTCL GK related 7th class ಇದು ಆಲ್ರೆಡಿ 6th ಕ್ಲಾಸ್ ಆಗಿದೆ. ಚೆಕ್ಔಟ್ ಮಾಡಿ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನ್, ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಭಾರತೀಯ ಸಂವಿಧಾನದ ಯಾವ ವಿಧಿಯಲ್ಲಿ ಸೇರಿಸಲ್ಪಟ್ಟಿದೆ? ರೈಟ್ ಟು ಎಜುಕೇಶನ್ ವಾಸ್ ಇನ್ಸರ್ಟೆಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್? ಇದಕ್ಕೆ ಸರಿಯಾದ ಉತ್ತರ ಆರ್ಟಿಕಲ್ 21. ಆರ್ಟಿಕಲ್ 21 ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಬರುತ್ತೆ. ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು. ಫಂಡಮೆಂಟಲ್ ರೈಟ್ಸ್ 12 to 35 ತನಕ ಇದೆ, ಹೌದಾ? ಇಲ್ಲಿ ಏನಾಗಿದೆ ಅಂದ್ರೆ 86ನೇ ತಿದ್ದುಪಡಿ 86ನೇ ತಿದ್ದುಪಡಿ ಅಮೆಂಡ್ಮೆಂಟ್ 86ನೇ ತಿದ್ದುಪಡಿ 2002ರಲ್ಲಿ ಆಗಿತ್ತು. ಈ ತಿದ್ದುಪಡಿಯಲ್ಲಿ ಆರ್ಟಿಕಲ್ 21A ಇನ್ಸರ್ಟ್ ಮಾಡಿದ್ದಾರೆ. ಈ ಆರ್ಟಿಕಲ್ 21 ಏನ್ ಹೇಳುತ್ತಂದ್ರೆ ಏಜ್ ಗ್ರೂಪ್ ಬಂದ್ಬಿಟ್ಟು 6ರಿಂದ 14 ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದು. ಓಕೆ, ಏಜ್ ಗ್ರೂಪ್ 6ರಿಂದ 14 ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡುವುದು ಈ ಆರ್ಟಿಕಲ್ ನ ಉದ್ದೇಶ ಆಗಿತ್ತು. ಅದೇ ತರ ಇನ್ನೊಂದು ಆರ್ಟಿಕಲ್ ಬರುತ್ತೆ, ಆರ್ಟಿಕಲ್ 45. ಆರ್ಟಿಕಲ್ 45 ಎಲ್ಲಿ ಬರುತ್ತೆ ಹೇಳಿ? ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಇದು 36 to 51. ಓಕೆ, ಇದ್ರ ಒಳಗಡೆ ಆರ್ಟಿಕಲ್ 45 ಬರುತ್ತೆ. ಈ ಆರ್ಟಿಕಲ್ 45 ಏನ್ ಹೇಳುತ್ತೆ ಅಂದ್ರೆ 6 ವರ್ಷದ ವಯಸ್ಸಿನ ಎಲ್ಲಾ ಮಕ್ಕಳಿಗೆ, ಓಕೆ, 6 ವರ್ಷ ವಯಸ್ಸಿನ ಎಲ್ಲಾ ಮಕ್ಕಳಿಗೆ ಬಾಲ್ಯದ ಶಿಕ್ಷಣ ಮತ್ತು ಆರೈಕೆಯನ್ನು ಒದಗಿಸುವುದು. ಇದು ಕಂಪಲ್ಸರಿ, ಇದು ಫಂಡಮೆಂಟಲ್ ರೈಟ್. ಇದು ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಓಕೆ, ಇಷ್ಟು ಗೊತ್ತಿರಬೇಕು. ಆರ್ಟಿಕಲ್ 45 ಮತ್ತು ಆರ್ಟಿಕಲ್ 21A. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಯಾರು? ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ಕೌನ್ಸಿಲ್ ಆಫ್ ಸ್ಟೇಟ್ ಅಂದ್ರೆ ರಾಜ್ಯಸಭಾದು. ಯಾರು ಇದಕ್ಕೆ ಸರಿಯಾದ ಉತ್ತರ? ವೈಸ್ ಪ್ರೆಸಿಡೆಂಟ್ ಇದಕ್ಕೆ ಎಕ್ಸ್ ಅಫಿಷಿಯೋ ಚೇರ್ಮನ್. ಈ ಎಕ್ಸ್ ಅಫಿಷಿಯೋ ಚೇರ್ಮನ್ ಅದು ಆರ್ಟಿಕಲ್ 64 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಎಕ್ಸ್ ಅಫಿಷಿಯೋ ಚೇರ್ಮನ್ ವೈಸ್ ಪ್ರೆಸಿಡೆಂಟ್ ಆಗಿರ್ತಾನೆ. ವೈಸ್ ಪ್ರೆಸಿಡೆಂಟ್ ಆಗಾಕ ಏಜ್ ಲಿಮಿಟ್ ಏನು? ಏಜ್ 35. ಟರ್ಮ್ ವೈಸ್ ಪ್ರೆಸಿಡೆಂಟ್ 5 year. ರೆಸಿಗ್ನೇಷನ್ ಯಾರಿಗೆ ಕೊಡ್ತಾನೆ? ಪ್ರೆಸಿಡೆಂಟಿಗೆ ಕೊಡ್ತಾನೆ ರೆಸಿಗ್ನೇಷನ್, ಇದು ಗೊತ್ತಿರಬೇಕು. ಅದೇ ತರ ವೈಸ್ ಪ್ರೆಸಿಡೆಂಟ್ ಸ್ಯಾಲ್ರಿ 4 lakh. ಓಕೆ, ಅದೇ ತರ ಪ್ರೆಸಿಡೆಂಟ್ ಬಂದ್ರೆ ಸ್ಯಾಲ್ರಿ ಎಷ್ಟು? 5 lakh. ಪ್ರೆಸಿಡೆಂಟ್ ಏಜ್ ಲಿಮಿಟ್ 35 ಆಗಿರ್ಬೇಕು. ಇವ್ರದ್ದು 5 year ಟರ್ಮ್. ಓಕೆ, ಇಷ್ಟು ಗೊತ್ತಿರ್ಬೇಕು. ಆಮೇಲೆ ಯಾರು PM ಮತ್ತು ಸ್ಪೀಕರ್ ಮಿನಿಮಮ್ ಏಜ್ ಲಿಮಿಟ್ ಎಷ್ಟು? ಏಜ್ 25 ಕಂಪಲ್ಸರಿ ಆಗಿರ್ಲೇಬೇಕು. ಓಕೆ, ನೆಕ್ಸ್ಟ್ ಕ್ವಶನ್, ಕರ್ನಾಟಕ ರಾಜ್ಯ ಅಂದ್ರೆ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ ಯಾರಾಗಿದ್ದರು? ಓಕೆ, ಇದಕ್ಕೆ ಸರಿಯಾದ ಉತ್ತರ KC ರೆಡ್ಡಿ. ಓಕೆ, KC ರೆಡ್ಡಿ. ಇಲ್ಲಿ ಅಬ್ಸರ್ವ್ ಮಾಡಿದಾನೆ 1947 ಸ್ವಾತಂತ್ರ್ಯ ಸಿಕ್ತು. ಅವಾಗ ನಮ್ದು ಮೈಸೂರು ಪ್ರಾಂತ ಇತ್ತು. ಓಕೆ, ಮೈಸೂರು ಪ್ರಾಂತ್ಯ. ಈ ಟೈಮಲ್ಲಿ KC ರೆಡ್ಡಿ CM ಇರ್ತಾರೆ. ಓಕೆ, KC ರೆಡ್ಡಿ CM ಇರ್ತಾರೆ. ಅದಾದ್ಮೇಲೆ ಸೆವೆಂತ್ ಅಮೆಂಡ್ಮೆಂಟ್ 1956 ಆಗುತ್ತೆ. ಅಂಡ್ ಅದೇ ಟೈಮಲ್ಲಿ ಸ್ಟೇಟ್ ರಿಕಗ್ನೈಸೇಷನ್ ಆಗುತ್ತೆ. ಆ ಸ್ಟೇಟ್ ರಿಕಗ್ನೈಸೇಷನ್ ಆದಾಗ 14 ಸ್ಟೇಟ್ ಮತ್ತೆ 6 ಯೂನಿಯನ್ ಟೆರಿಟರೀಸ್ ಫಾರ್ಮ್ ಮಾಡ್ತಾರೆ. ಅವಾಗ ನಮ್ಮ ಮೈಸೂರು ಪ್ರಾಂತವನ್ನ ಮೈಸೂರು ಸ್ಟೇಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಮೈಸೂರು ಸ್ಟೇಟ್ ಆಗಿ ಫಾರ್ಮ್ ಆಗುತ್ತೆ. ಈ ಮೈಸೂರು ಸ್ಟೇಟ್ ಫಾರ್ಮ್ ಆದಾಗ 1956 ಅಲ್ಲಿ CM ಎಸ್ ನಿಜಲಿಂಗಪ್ಪ ಇರ್ತಾರೆ. ನಿಜಲಿಂಗಪ್ಪ. ಅವಾಗ ಗವರ್ನರ್ ಯಾರು ಇರ್ತಾರೆ ಅಂದ್ರೆ
ಜಯ ಚಾಮರಾಜೇಂದ್ರ. ಓಕೆ, ಜಯ ಚಾಮರಾಜೇಂದ್ರ. ಓಕೆ, ಇವ್ರು ಇರ್ತಾರೆ. ಅದೇ ತರ ಮುಂದೆ ಮೈಸೂರು ಸ್ಟೇಟ್ ಇರುತ್ತೆ. 1973ಗೆ 1973ಗೆ ಮೈಸೂರು ಸ್ಟೇಟ್ ಅನ್ನೋದು ಕರ್ನಾಟಕ ಸ್ಟೇಟ್ ಆಗಿ ರೀನೇಮ್ ಮಾಡ್ತಾರೆ. ಮೈಸೂರು ಇದ್ದದ್ದು ಕರ್ನಾಟಕ ಸ್ಟೇಟ್, ಕರ್ನಾಟಕ ಆಗಿ ರೀನೇಮ್ ಮಾಡ್ತಾರೆ. ರೀನೇಮ್ ಮಾಡಿದಾಗ ಆ ಟೈಮಲ್ಲಿ CM ಯಾರು ಇರ್ತಾರೆ ಅಂದ್ರೆ ದೇವರಾಜ್ ಅರಸು ಇರ್ತಾರೆ. ದೇವರಾಜ್ ಅರಸು. ಓಕೆ, ಇವ್ರು ಇರ್ತಾರೆ. Okay. ಆಮೇಲೆ ಕ್ವಶನ್, ಲಾಂಗೆಸ್ಟ್ ಸರ್ವಿಂಗ್ CM ಆಫ್ ಕರ್ನಾಟಕ ಅಂದ್ರೆ ದೇವರಾಜ್ ಅರಸರು. ಓಕೆ, ಈಗಿನ ತನಕನೂ ಇವರೇ ಅತಿ ಹೆಚ್ಚು ಕಾಲ ಆಡಳಿತ ನಡೆಸಿದ್ದಾರೆ. ಇಷ್ಟು ಗೊತ್ತಿರಬೇಕು. ಇದನ್ನು ಹೇಳ್ತೀನಿ ಕೇಳಿ. 1947ಗೆ ಸ್ವಾತಂತ್ರ್ಯ ಆದಾಗ ಫಸ್ಟ್ CM KC ರೆಡ್ಡಿ. 1956ರಲ್ಲಿ ಸ್ಟೇಟ್ ರಿಕಗ್ನೈಸೇಷನ್ ಆದಾಗ CM ನಿಜಲಿಂಗಪ್ಪ. ಅದೇ ತರ ಮೈಸೂರು ಇದ್ದದ್ದು ಕರ್ನಾಟಕ ಅಂತ ರೀನೇಮ್ ಮಾಡಿದಾಗ ದೇವರಾಜ್ ಅರಸರು. ಓಕೆ, ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್, ರೇನ್ ಡ್ರಾಪ್ಸ್ ಆರ್ ಸ್ಪೆರಿಕಲ್ ಡ್ಯೂ ಟು. ಮಳೆಯ ಹನಿಗಳು ಉರುಟಾಗಿರೋದಕ್ಕೆ ಕಾರಣ. ಇದಕ್ಕೆ ಆನ್ಸರ್ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್, ನೀರಿನ ಮೇಲ್ಮೈ ಒತ್ತಡ. ಇಲ್ಲಿ ಸರ್ಫೇಸ್ ಟೆನ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ವಾಟರ್ ಮಾಲಿಕ್ಯೂಲ್ ಇದೆ. ಓಕೆ, ವಾಟರ್ ಮಾಲಿಕ್ಯೂಲ್. ಈ ವಾಟರ್ ಮಾಲಿಕ್ಯೂಲ್ ಸುತ್ತಲೂ ಬೇರೆ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ. ಓಕೆ, ಬೇರೆ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ. ಈ ವಾಟರ್ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ. ಯಾವ ತರ ಅಂದ್ರೆ ಈ ಈ ವಾಟರ್ ಸರೌಂಡೆಡ್ ವಾಟರ್ ಮಾಲಿಕ್ಯೂಲ್ಸ್ ಇದೆಯಲ್ಲ, ಈ ಸೆಂಟ್ರಲ್ ವಾಟರ್ ಮಾಲಿಕ್ಯೂಲ್ ಕಡೆ ಇನ್ವರ್ಡ್ ಫೋರ್ಸ್ ಆಗಿ ಇನ್ವರ್ಡ್ ಅಟ್ರಾಕ್ಷನ್ ಆಗ್ತಾ ಇರ್ತದೆ. ಅಂದ್ರೆ ಇನ್ವರ್ಡ್ ಬರಕ್ಕೆ ಫೋರ್ಸ್ ಜನರೇಟ್ ಆಗ್ತಾ ಇರುತ್ತೆ. ಈ ಇನ್ವರ್ಡ್ ಫೋರ್ಸ್ ಜನರೇಟ್ ಆಗಿ ಅದು ಯಾವ ತರ ಅಂದ್ರೆ ಇವೆಲ್ಲ ಸಮೀಪ ಬಂದು ಕನೆಕ್ಟ್ ಆಗುತ್ತೆ. ಈ ತರ ಕನೆಕ್ಟ್ ಆದ್ಮೇಲೆ ಅದು ಸ್ಪೆರಿಕಲ್ ತರ ಕಾಣುತ್ತೆ. ಓಕೆ, ಸಿಂಪಲ್ ಆಗಿ ಮಳೆ ಹನಿಗಳು ಇದೆ, ರೇನ್ ಡ್ರಾಪ್ಸ್. ನೆಕ್ಸ್ಟ್, ಒಂದು ಹಡಗು ನದಿಯಿಂದ ಸಮುದ್ರಕ್ಕೆ ಪ್ರವೇಶಿಸಿದರೆ ಅದು ಏನಾಗುತ್ತೆ ಅಂತ ಇದೆ. ಅದು ಏನಾಗುತ್ತೆ, ಅದು ತುಸು ಎತ್ತರ ಏರುತ್ತದೆ. ಓಕೆ, ಇಟ್ ರೈಸಸ್ ಲಿಟ್ಲ್. ಯಾವಾಗ ಒಂದು ಶಿಪ್ ನದಿಯಿಂದ ಸಮುದ್ರಕ್ಕೆ ಬಂದಾಗ ಅದು ಲಿಟ್ಲ್ ರೈಸ್ ಆಗುತ್ತೆ. ಯಾಕಂದ್ರೆ ರೀಸನ್ ಇಲ್ಲಿ ನೋಡಿ, ಏನು ನಾರ್ಮಲ್ ವಾಟರ್ ಅಥವಾ ರಿವರ್ ವಾಟರ್, ಇನ್ನೊಂದು ಸೈಡ್ ಸಮುದ್ರ. ಓಕೆ, ಎರಡರದ್ದು ಡಿಫ್ರೆನ್ಸ್ ಗೊತ್ತಿರಬೇಕು. ಇಲ್ಲಿ ಉಪ್ಪಿನಾಂಶ ಕಮ್ಮಿ ಇರುತ್ತೆ. ಇಲ್ಲಿ ಉಪ್ಪಿನಾಂಶ ಅಂದ್ರೆ ಸ್ಯಾಲಿನಿಟಿ ಹೆಚ್ಚಿ, ಇಲ್ಲಿ ಸ್ಯಾಲಿನಿಟಿ ಕಮ್ಮಿ. ಓಕೆ, ಎಲ್ಲಿ ಉಪ್ಪಿನಾಂಶ ಹೆಚ್ಚಿಗೆ ಇರುತ್ತೆ ಅಲ್ಲಿ ಡೆನ್ಸಿಟಿ ಹೆಚ್ಚಿಗೆ ಇರುತ್ತೆ. ಡೆನ್ಸಿಟಿ ಹೆಚ್ಚಿಗೆ. ಡೆನ್ಸಿಟಿ ಅಂದ್ರೆ ಸಾಂದ್ರತೆ. ಓಕೆ, ಸಾಂದ್ರತೆ ಹೆಚ್ಚಿಗೆ. ಇಲ್ಲಿ ಸಾಂದ್ರತೆ ಕಮ್ಮಿ. ಓಕೆ, ಅದೇ ತರ ಮತ್ತೆ ಇಲ್ಲಿ ರಿವರ್ ವಾಟರ್ ಅಲ್ಲಿ ತೇಲುವಿಕೆ, ಬೊಯನ್ಸಿ ಫೋರ್ಸ್. ಅಂದ್ರೆ ತೇಲುವಿಕೆನು ಕಮ್ಮಿ ಇರುತ್ತೆ. ಇಲ್ಲಿ ತೇಲುವಿಕೆ ಅಂದ್ರೆ ಬೊಯನ್ಸಿ ಫೋರ್ಸ್ ಹೆಚ್ಚಿಗೆ ಇರುತ್ತೆ. ಇಲ್ಲಿ ನೋಡಿ, ಯಾವಾಗ ಒಂದು ಬೋಟ್ ನದಿಯಿಂದ ಸಮುದ್ರಕ್ಕೆ ಬರುತ್ತೆ. ಓಕೆ, ಇಲ್ಲಿ ನೋಡಿ ಎಕ್ಸಾಮ್ ಯಾವ ತರ ಹೇಳ್ಬೋದು. ಈ ಪಾರ್ಟ್ ಇದೆಯಲ್ಲ, ಇಲ್ಲಿ ನೋಡಿ, ಈ ಸಿ ಲೆವೆಲ್. ಓಕೆ, ಇಲ್ಲಿ ಇಷ್ಟು ಪಾರ್ಟ್ ಮುಳುಗಿದೆ. ಇಲ್ಲಿ 5 ಸೆಂಟಿಮೀಟರ್ ಒಳಗಡೆ ಹೋಗಿದೆ ನದಿ, ಅಂದ್ರೆ ನೀರಿನ ಒಳಗಡೆ ಹೋಗಿದೆ. ಅದೇ ಸಿಗೆ ಎಂಟರ್ ಆದಾಗ
ಅದೇ ಬೋಟು ಸಿಗೆ ಎಂಟರ್ ಆದಾಗ ಅದರದ್ದು ಒಳಗಡೆ ಮುಳುಗಿರೋ ಭಾಗ 2 ಸೆಂಟಿಮೀಟರ್ ಆಗುತ್ತೆ, ಅಂದ್ರೆ ಇದು ಮೇಲ್ಗಡೆ ಹೋಗಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವಾಗ ಆ, ಒಂದು ರಿವರ್ ಒಂದು ಬೋಟ್ ಬೇರೆ ಆ, ನದಿಯಿಂದ ಸಮುದ್ರಕ್ಕೆ ಬಂದಾಗ ಅಲ್ಲಿ ಉಪ್ಪಿನಾಂಶ ಹೆಚ್ಚಿಗೆ ಇರುತ್ತೆ, ಡೆನ್ಸಿಟಿ ಹೆಚ್ಚಿಗೆ ಇರುತ್ತೆ, ತೇಲುವಿಕೆ ಹೆಚ್ಚಿಗೆ ಇರುತ್ತೆ. ಸೊ ಅದು ಮೇಲೆ ಲಿಫ್ಟ್ ಆಗುತ್ತೆ ಅಷ್ಟೇ ಹೇಳ್ಬೋದು. ಅದೇ ಸೀಲಿಂದ ರಿವರ್ಗೆ ಹೋದಾಗ ಅದು ಒಳಗಡೆ ಮುಳುಗುತ್ತದೆ. ಓಕೆ, ಅದೇ ತರ ಇನ್ನೊಂದು ಡೆಡ್ ಸಿ ಅಂತ ಕೇಳಿರ್ಬೋದು ನೀವು. ಡೆಡ್ ಸಿ, ಡೆಡ್ ಸಿ ಎಲ್ಲಿ ಬರುತ್ತೆ? ಜಾರ್ಡನ್ ಅಲ್ಲಿ ಬರುತ್ತೆ. ಇಲ್ಲಿ ಜಾರ್ಡನ್ ಅಲ್ಲಿರೋ ಉಪ್ಪಿನಾಂಶ ನಾರ್ಮಲ್ ಸಿಗಿಂತ 10 ಪಟ್ಟು ಹೆಚ್ಚಿಗಿದೆ, ಇಂಟು 10 ಟೈಮ್ಸ್. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ನೀವು ಈ ಸಿ ಒಳಗಡೆ ಹೋಗಿ ಸಿ ಸಿ ಅಲ್ಲಿ ಹೋಗಿ ಈಜಾಕ್ ಹೋದ್ರೆ, ಅಂದ್ರೆ ಮುಳುಗಕ್ ಹೋದ್ರೆ ಮುಳುಗುದೇ ಇಲ್ಲ ಅಂತೆ, ಅಷ್ಟು ಮೇಲ್ಗಡೆ ಬಯನ್ಸಿ ಫೋರ್ಸ್ ಇದೆ, ತೇಲುವಿಕೆ ಅಂದ್ರೆ ಮೇಲ್ಗಡೆನೆ ಬರ್ತಾರೆ ಅಂತ ಹೇಳ್ತಾರೆ. ಓಕೆ, ಕಾನ್ಸೆಪ್ಟ್ ಅರ್ಥ ಆಗಿರ್ಬೋದು ಅನ್ಕೊಂಡಿದ್ದೇನೆ. ನೆಕ್ಸ್ಟ್, ಈ ಕೆಳಗಿನವರಲ್ಲಿ ಗಡಿನಾಡು ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಓಕೆ, ಫ್ರಂಟಿಯರ್ ಗಾಂಧಿ, ಅಬ್ದುಲ್ ಗಫರ್ ಖಾನ್. ಓಕೆ, ಖಾನ್ ಅಬ್ದುಲ್ ಗಫರ್ ಖಾನ್ ಅವರಿಗೆ ಫ್ರಂಟಿಯರ್ ಗಾಂಧಿ ಎಂದು ಕರೀತಾರೆ. ಓಕೆ, ವಿಕ್ರಮಾರ್ಜುನ ವಿಜಯ ಗ್ರಂಥದ ಕರ್ತೃ ಯಾರು? ಆಥರ್ ಆಫ್ ವಿಕ್ರಮಾರ್ಜುನ ವಿಜಯ. ವಿಕ್ರಮಾರ್ಜುನ ವಿಜಯಕ್ಕೆ ಇನ್ನೊಂದು ಹೆಸರು ಏನಂತ ಹೇಳ್ತಾರೆ? ಪಂಪ ಭಾರತ. ಪಂಪ ಭಾರತ, ಪಂಪ ಭಾರತ ಯಾರು ಬರೆದ್ರು? ಪಂಪ ಬರೆದ್ರು. ಇದಕ್ಕೆ ಆನ್ಸರ್ ಪಂಪ. ಓಕೆ, ಅದೇ ತರ ರನ್ನ ಒಂದು ಯಾವ್ದಿದೆ ಹೇಳಿ? ಅಜಿತನಾಥ ಪುರಾಣ. ಓಕೆ, ಅಜಿತನಾಥ ಪುರಾಣ. ಅದೇ ತರ ಮತ್ತಿನ್ನೊಂದು ಸಾಹಸ ಭೀಮ ವಿಜಯ, ಸಾಹಸ ಭೀಮ ವಿಜಯ. ಇದಕ್ಕೆ ಗದಾಯುದ್ಧ ಅಂತ ಹೇಳ್ತಾರೆ. ಅದೇ ತರ ಜನ್ನಂದು ಶಾಂತಿ ಪುರಾಣ. ಓಕೆ, ನೆನಪಿರ್ಬೇಕು ಇಷ್ಟೆಲ್ಲ ಹೇಳ್ತಾನೆ ಯಾವ್ದಕ್ಕೆ ಯಾವ್ದಂತ. ನೆಕ್ಸ್ಟ್ ಕ್ವಶನ್, ರೇರ್ ವ್ಯೂ ಆಫ್ ಮೋಟರಿಸ್ಟ್ ಯೂಸ್ ಅಂದ್ರೆ ಹಿಂಬದಿಯ ನೋಟಕ್ಕಾಗಿ ಮೋಟಾರ್ ಸವಾರರು ಉಪಯೋಗಿಸುವುದು ಯಾವುದು ಅಂತಿದೆ. ಓಕೆ, ಕಾನ್ವೆಕ್ಸ್ ಮಿರರ್, ಪೀನ ದರ್ಪಣ. ಪೀನ ಮತ್ತು ನಿಮ್ನ ದರ್ಪಣದ್ದು ಡಿಫ್ರೆನ್ಸ್ ಗೊತ್ತಿರ್ಬೇಕು. ಅಂದ್ರೆ ಯಾವ್ದಕ್ಕೆ ಯಾವ ದರ್ಪಣ ಎಲ್ಲೆಲ್ಲಿ ಯೂಸ್ ಮಾಡ್ತಾರಂತ. ಇಲ್ಲಿ ನೋಡಿ, ಕಾನ್ಕೇವ್ ಮಿರರ್, ಕಾನ್ಕೇವ್ ಅಂದ್ರೆ ನಿಮ್ನ ದರ್ಪಣ. ಈ ನಿಮ್ನ ದರ್ಪಣವನ್ನ ಶೇವಿಂಗ್ ಮಿರರ್ ಆಗಿ ಯೂಸ್ ಮಾಡ್ತಾರೆ, ಡೆಂಟಿಸ್ಟ್ಗಳು ಯೂಸ್ ಮಾಡ್ತಾರೆ, ಟಾರ್ಚ್ ಲೈಟ್ ಆಗಿ ಯೂಸ್ ಮಾಡ್ತಾರೆ, ಮತ್ತೆ ಸೋಲಾರ್ ಫರ್ನೇಸ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಅದೇ ತರ ಕಾನ್ವೆಕ್ಸ್ ಮಿರರ್, ಕಾನ್ವೆಕ್ಸ್ ಮಿರರ್ ಇಲ್ಲಿ ನೋಡಿ, ಆಟೋಮೊಬೈಲ್ ಅಂದ್ರೆ ಈಗ ಮೋಟರಿಸ್ಟ್ ಅಂದ್ರೆ ಬೈಕ್ಗಳು ಕಾರ್ಗಳು ಸೈಡ್ ಅಲ್ಲಿ ಇರ್ತದಲ್ಲ, ಈ ಮಿರರೇ ಕಾನ್ವೆಕ್ಸ್ ಮಿರರ್. ಓಕೆ, ಅದೇ ತರ ಸೆಕ್ಯೂರಿಟಿ ಮಿರರ್ ಅಲ್ಲಿ ಅದನ್ನೇ ಯೂಸ್ ಮಾಡ್ತಾರೆ. ಟ್ರಾಫಿಕ್ ಮಿರರ್ ನೋಡಿರ್ಬೋದು, ಡೋಮ್ ಮಿರರ್ ನೋಡಿರ್ಬೋದು. ಎ ಟಿ ಎಂ ಮಷಿನ್ ಮುಂದೆ ನಿಂತಾಗ ನಿಮ್ಗೆ ಒಂದು ಮಿರರ್ ಕಾಣುತ್ತೆ, ಈ ಮಿರರೇ ಸೇಮ್ ಕಾನ್ವೆಕ್ಸ್ ಮಿರರ್. ಹಣ್ಣುಗಳನ್ನು ಕೃತಕವಾಗಿ ಪಕ್ವಗೊಳಿಸಲು ಉಪಯೋಗಿಸುವ ಅನಿಲ. ಇಥೈಲಿನ್. ಇದಕ್ಕೆ ಆರ್ಟಿಫಿಷಿಯಲ್ ರೈಪನಿಂಗ್ ಆಫ್ ಫ್ರೂಟ್ಸ್ ಇಥೈಲಿನ್ ನಿಂತ ಆಗುತ್ತೆ. ಇಥೈಲಿನ್. ಓಕೆ, ನೆಕ್ಸ್ಟ್ ಕ್ವಶನ್, ಈ ಯಾರನ್ನು ಭಾರತೀಯ ನವೋದಯದ ಜನಕ ಎಂದು ಕರೆಯಲ್ಪಡುತ್ತಾರೆ? ಅಮಂಗ್ ದ ಫಾಲೋವಿಂಗ್ ಇಸ್ ನೋನ್ ಆಸ್ ಫಾದರ್ ಆಫ್ ಇಂಡಿಯನ್ ರೆನೆಸೈನ್ಸ್. ಓಕೆ, ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್. ಓಕೆ, ರಾಜಾರಾಮ್ ಮೋಹನ್ ರಾಯ್ ಅವರು ಫಾದರ್ ಆಫ್ ಇಂಡಿಯನ್ ರೆನೆಸೈನ್ಸ್, ನವೋದಯದ ಜನಕ. ಅದೇ ತರ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನ ಸ್ಥಾಪಿಸಿದ್ರು, ಇದು ನೆನಪಿರಲಿ. ಬ್ರಹ್ಮ ಸಮಾಜ. ಓಕೆ, ಬ್ರಹ್ಮ ಸಮಾಜವನ್ನ ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪಿಸಿದ್ರು. ದಾದಾಬಾಯಿ ನವರೋಜಿ ಇವರನ್ನ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಓಕೆ, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ. ಓಕೆ, ಇವರು ಒಂದು ಬುಕ್ ಬರೆದ್ರು, ಪಾವರ್ಟಿ
and un-British rule in India. Okay, poverty and un-British rule in India. Okay, ಇವರೇ ಡ್ರೇನ್ ಆಫ್ ವೆಲ್ತ್ ಥಿಯರಿಯನ್ನು ಕೊಟ್ಟರು. ಓಕೆ, ಇಷ್ಟು ಗೊತ್ತಿರಬೇಕು ದಾದಾಬಾಯಿ ನವರೋಜಿ ಬಗ್ಗೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ.